ನಡೆಯುತ್ತೆ. ಮೂಡ ವಾಲ್ಮೀಕಿ ಆಸ್ ಇಟ್ ಈಸ್ ಏನ್ ಪ್ರಾಸೆಸ್ ಇದೆ ಇಶ್ಯೂ ಡೈವರ್ಟ್ ಹೇಗೆ ಸಾಧ್ಯ ಅಂತ? ಗೊತ್ತಿದೆ, ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಇರೋವಂಥದ್ದು. ಆಪಾದನೆ ಇದ್ದಾಗ ಯಾವ ರೀತಿ ನಾವು ನ್ಯಾಯವನ್ನು ಬೇಯಿಸ್ಲಿಕ್ಕಾಯ್ತು? ಈಗ ಲೋಕಾಯುಕ್ತದಿಂದ ತನಿಖೆ ಆಯಿತು, ಪೂರ್ತಿ ವಿಚಾರಣೆ ಮಾಡಿದ್ರ? ಓನ್ಲಿ ಬಿಫೋರ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ವಾಸ್ ಕಂಪ್ಲೀಟೆಡ್ ಬರೀ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಶೀಟ್ ಕೊಟ್ಟಕ್ಕೆ ಹೋದ್ರು. ಈಗ ನಿಮ್ಮ ವಾಲ್ಮೀಕಿ ಹಗರಣದಲ್ಲಿ ಯಾವ ರೀತಿ ನೀವು ಇನ್ನೂ ಇನ್ವಾಲ್ವ್ಡ್ ಮಿನಿಸ್ಟರ್ ಮೇಲೆ ಒಂದು FIR ಮಾಡಲಿಲ್ವೇ? ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಭಾಳ ಸ್ಪಷ್ಟವಾಗಿ ಬರೆದಿದ್ರು, ಹಣ ವರ್ಗಾವಣೆ ಆಗಿರೋದು, ಹಣ ದುರುಪಯೋಗ ಆಗಿರೋದು ಎಲ್ಲ ಗೊತ್ತಿರೋ ಸತ್ಯನೇ. ಯಾರು ಹಸ್ತಕ್ಷೇಪ ಮಾಡ್ರಂತೂ ಗೊತ್ತಿರೋ ಸತ್ಯನೇ. ಇನ್ನೊಂದು FIRಗಳು ಇವರು ಮಾಡಿದಂಥ FIRನಲ್ಲಿ ಯಾವ ಥರ ಮಿನಿಸ್ಟರ್ ಹೆಸರು ಹಾಕಿದ್ರಾ? ಆಯಿತು, ಇವಾಗ ಸ್ಟ್ಯಾಂಪೇಡ್ ಆಯಿತು. ನೀವೇ ಹೇಳಿದಾಗೆ ಸ್ಟ್ಯಾಂಪೇಡ್ ಕೇಸ್ನಲ್ಲಿ ಇನ್ನೊಂದು ಸುಮೋಟೋ ಹೈಕೋರ್ಟ್ ಕೇಸ್ನ ಸುಮೋಟೋ ಕೇಸ್ ತೊಗೊಂಡಿದ್ರು. ಅದು ತಗೊಳ್ಳೋ ಮುಂಚೆನೆ ಅದ್ರ ಮುಂಚೆ ಯಾರ ಕೈನಲ್ಲಿ ತನಿಖೆ ಮಾಡಿಸಿರು? ಬರೀ DC ಕೈನಲ್ಲಿ ಮಾಡಿಸಿರು. ಯಾವಾಗ ಸುಮೋಟೋ ಹೈಕೋರ್ಟ್ ಕೇಸನ್ನು ತೊಗೊಂಡ್ರು ಚೀಫ್ ಜಸ್ಟಿಸು, ತಕ್ಷಣ ನ್ಯಾಯಮೂರ್ತಿಗಳಾದಂಥ ಡಿಖುನೋ ಅವರ ಇದು ಲಾ ಕಮಿಷನ್ನು, ಅದಾದಮೇಲೆ ಇನ್ನೊಂದು CID ತನಿಖೆ. ಆದರೆ ಅವರು ವರದಿ ಇನ್ನೂ ಮ್ಯಾಟ್ರ್ ಇಯರ್ ಆಗ್ತಿದೆ, ಆಗಲೇ ಇನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿಲ್ಲ, ಬರೀ ಪ್ಲೇಸ್ ಮಾಡ್ಕೊಂಡಿದ್ದು. ಆಲ್ರೆಡಿ ರಿಪೋರ್ಟ್ ಪಬ್ಲಿಕ್ ಆಗಿದೆ. ಏನಿದೆಲ್ಲ ಇದೊಂದು ವ್ಯವಸ್ಥೆ ಅಂತೀರೇನ್ರಿ? ಇದೇನು ಕಾನೂನು ವ್ಯವಸ್ಥೆನ? ಇದು ನ್ಯಾಯಯುತವಾಗಿ ನಡೀತಿರೋದು. ಇನ್ನು ಹಲವಾರು ವಿಚಾರಗಳು ನೀವು ಹೇಳ್ತಾ ಹೋದರೆ ಎವ್ರಿಥಿಂಗ್ ಇಸ್ ಸೋ ಓಪನ್. ಈ ರೀತಿ ಇನ್ಸೆನ್ಸಿಟಿಯಾಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಭಾಳ ಪವಿತ್ರವಾಗಿರೋದು, ನಿಮ್ಗೆ ಹೇಳಬೇಕು ಅಂದ್ರೆ ನಿಜಕ್ಕೂ ನಾನು ಸರ್ಕಾರದಲ್ಲಿ ಕೆಲಸ ಭಾಳ ಪವಿತ್ರವಾಗಿರೋಂಥ ಕೆಲಸ ಇದು. ಸರ್ಕಾರ ಅಂದರೆ ನಮಗೆ ಕಣ್ಣಿಗೆ ಕಾಣುವಂಥ ಒಂದು ದೇವಾಲಯ, ದೇವಾಲಯ. ಅಷ್ಟು ಪವಿತ್ರವಾಗಿರುವಂಥ ಈ ಸ್ಥಳದಲ್ಲಿ ಕೂತು ಇವರು ಮಾಡಬಾರ್ದನ್ನ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಂಡು ಐ ಆಮ್ ರಿಯಲಿ ಸರ್ಪ್ರೈಸ್. ಮತ್ತು ನೀವು ಇನ್ನೊಂದು ಹೆಜ್ಜೆ ಹೋಗ್ತೀರ. ನಾನೇ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಆಪಾದನೆ ಮಾಡ್ತಾನೇ ಇದ್ದೀನಿ. ನನ್ನ ಕೆಲಸ ಎಷ್ಟಿರ್ಬೋದು, ಒಂದು ಸದನದಲ್ಲಿ ಪ್ರಸ್ತಾಪ ಮಾಡಿ ಈ ರೀತಿ ಹಗರಣ ಆಗಿದೆ ಅಂತ ಬೆಳಕಿಗೆ ತಂದಿದೆ. ಒಂದೇ ಒಂದ್ಸಲಿ ಸರ್ಕಾರ ಸದನದಲ್ಲಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡಲಿಲ್ಲ, ಮುಖ್ಯಮಂತ್ರಿಗಳು ಉತ್ತರ ಕೊಡುವಂಥ ಪ್ರಯತ್ನ ಮಾಡಲಿಲ್ಲ. ಇಷ್ಟು ಭಾಳ ಸ್ಪಷ್ಟವಾಗಿ ವಿತ್ ಪ್ರೈಮಾ ಫೇಶಿಯಾ, ನಾವು ಸುಮ್ಮನೆ ಅಂತ ಹೇಳಕ್ಕೆ ಹೋಗಲಿಲ್ಲ. ಪ್ರೈಮಾ ಫೇಶಿಯಾ ನಾವು ಇವತ್ತೆಲ್ಲ ಬಾಗಿಲುಗಳನ್ನ ತಟ್ಕೊಂಡು ಹೋಗ್ಬೇಕಾ? ಎಲ್ಲ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋ ನೀವು 6 ತಿಂಗಳಿಂದ ಬೇರೆ ಇವತ್ತು ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಇವತ್ತು ಈ ರೀತಿ ಹಲವಾರು ವಿಚಾರದಲ್ಲಿ ಹೇಳ್ತಾ ಹೋದರೆ ಯಾವ ವಿಚಾರದಲ್ಲೂ ಪರಶುರಾಮ್ ಒಬ್ರು ನೇರವಾಗಿ ಅವರು ದುಡ್ಡು ಬರೆದಿಟ್ಟು ಹೋದ್ರು, ಈ ರೀತಿ ಹಣಕ್ಕೆ ಕೇಳಿ ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ. ಏನು ನ್ಯಾಯ ಸಿಕ್ತು? ಏನು ಇವೆಲ್ಲ ಏನಿದೆ? ಯಾವ ವಿಚಾರದಲ್ಲಿ? ಒಂದಲ್ಲ ಎರಡಲ್ಲ, ನೀವು 108 ವಿಚಾರ ತಗೊಳ್ಳಿ. ಗುತ್ತಿಗೆದಾರರು ನೇರವಾಗಿ ಆಪಾದನೆ ಮಾಡ್ತಿದ್ದಾರೆ, ನೇರವಾಗಿ ಇಷ್ಟು ಕಮಿಷನ್ ತಗೊಳ್ತಾರೆ ಅಂತ ಆಪಾದನೆ ಮಾಡ್ರಿ. ಏನಾದ್ರು ಉತ್ತರ ಇದೆಯಾ? ಏನಾರು ಸತ್ಯ? ನಾನು ಮೋರ್ ದೆನ್ ದಿಸ್ ಇನ್ನೇ ಹೇಳಿದ್ದೀನಿ. ಇನ್ನೂ ಹೆಚ್ಚು ಈ ಸಂದರ್ಭದಲ್ಲಿ ಇನ್ನು ಬೆಳಕಿಗೆ ಚೆಲ್ಲುವಂಥದ್ದು ತನಿಖೆ ಆಗಲಿ, ತನಿಖೆ ಬರಲಿ. ಆದರೆ ನಮ್ಮ ಕರ್ತವ್ಯ ಏನಿತ್ತು, ಒಂದು ಪ್ರತಿಪಕ್ಷವಾಗಿ ಯಾವ ರೀತಿ ಸರ್ಕಾರ ಇದನ್ನು ಯಾವ ರೀತಿ ಮ್ಯಾಗ್ನಿಫೈ ಮಾಡಿ ಇಶ್ಯೂಗಳನ್ನು ಡೈವರ್ಟ್, ಇವರು ಕಂಪ್ಲೀಟ್ ಇವ್ರನ್ನ ಕವರಪ್ ಮಾಡ್ಕೊಳ್ಳೋಕೆ ಕೊಟ್ಟಿರೋಂಥದ್ದು. ಇಷ್ಟೂ ಹೇಳಿದ್ದೀನಿ. ಯಾವ ರೀತಿ ಸರ್ಕಾರ ಬೇರೆ ಸಂದರ್ಭದಲ್ಲೂ ತಮ್ಮ ಜವಾಬ್ದಾರಿಯುತವಾದಂಥ ನಡವಳಿಕೆಗಳು ಏನು ಮಾಡಿದ್ದಾರೆ, ಈಗಲೂ ಸಹ ತನಿಖೆನ ಮಾಡಲಿ, ಇನ್ನು ಮೇಲ್ವಿಚಾರಣೆನಲ್ಲೂ ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ಬಿಜೆಪಿಗರಿಗೆ ತನಿಖೆ ಬಗ್ಗೆ ಆಕ್ಷೇಪ ಇಲ್ಲ, ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ತನಿಖೆ ನಡೀತಿದೆ ಅನ್ನೋ ವಿಚಾರಕ್ಕೆ ಆಕ್ಷೇಪನಾ? ನನ್ನ ಮಾತುಗಳನ್ನು ಹೇಳ್ತೀನಿ. ನಮಸ್ಕಾರ. ಸರಿ, ಇನ್ನೊಂದೆರಡು ಪ್ರಶ್ನೆ. ನನ್ನ ಧ್ವನಿ ತಲುಪ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರದ ಆದೇಶದ ಮೇರೆಗೆ ತನಿಖೆ ನಡೀತಿದೆ ಅನ್ನೋ ಕಾರಣಕ್ಕೆ ಏನಾದ್ರೂ ಅಪನಂಬಿಕೆ ಇದೆಯಾ? ತನಿಖೆ ಮಾಡ್ತಿರೋದಕ್ಕೂ ನಮ್ಗೇನು ಆಕ್ಷೇಪ ಅಂತ ಅಲ್ಲ, ಮಾಡ್ಲಿ, ಪಾರದರ್ಶಕವಾಗಿ ಮಾಡ್ಲಿ, ಯಾರು ಅದ್ರಲ್ಲಿ. ಆದ್ರೆ ನಾನು ಹೇಳ್ತಿರೋದು ಈಸ್ ಓನ್ಲಿ ಟ್ರೈಂಗ್ ಟು ನೋಡಿ, ನಾವು ಇವರ ಉದ್ದೇಶಗಳು ತನಿಖೆ ಇವತ್ತು ನೋಡಿ ಇಷ್ಟು ಚರ್ಚೆ ಆಗಿರೋಂಥ ವಿಚಾರ. ಈಗ ತನಿಖೆ ಆಗಬೇಕಾಗಿದೆ, ಇದು ಮುಂದಕ್ಕೆ ಹೋಗಿದೆ, ತನಿಖೆ ಆಗಲಿ. ಆದರೆ ಇವ್ರ ನಿಜವಾದ ಉದ್ದೇಶಗಳು, ಒಳ್ಳೆ ಉದ್ದೇಶಗಳು, ಸದುದ್ದೇಶಗಳು ಇಲ್ಲ ಅನ್ನೋಂಥದ್ದು ಎಲ್ಲ ಒಂದು ಕಡೆ ಅನುಮಾನಗಳು ಕಾಣ್ತಿರೋಂಥದ್ದಿದೆ, ಅನುಮಾನಗಳು ಕಾಡ್ತಿರೋಂಥದ್ದಿದೆ. ಆದರೆ ಇವತ್ತು ಯಾಕೆಂದರೆ ಅಮಾಯಕ ವ್ಯಕ್ತಿಗಳು ಈ ರೀತಿ ಆಗಿದೆ, ಆ ರೀತಿ ಆಗಿದೆ ಅಂತ ಬೇರೆಯವರೆಲ್ಲ ಈ ಆಪಾದನೆಗಳಿದೆಯಲ್ಲ, ಇದಕ್ಕೆಲ್ಲ ತೆರೆ ಎಳಿಬೇಕು ಅಂದರೆ, ಸ್ಪಷ್ಟತೆ ಕೊಡಬೇಕು ಅಂದರೆ
ಇವತ್ತೇನು ಆಪಾದನೆಗಳಾಗಿದೆ ಇದಕ್ಕೆ ಸ್ಪಷ್ಟತೆ ಕೊಡಬೇಕಂದ್ರೆ SIT ತನಿಖೆ ಆಗಲಿ, ಬಹಳ ಸ್ಪಷ್ಟವಾಗಿ ವರದಿ ಬರಲಿ, ತನಿಖೆ ಆಗಲಿ. ನೀವು ಹೇಳ್ದಾಗೇನೆ ತನಿಖೆ ಆಗೋತನೆ ನಾವೇ ಒಂದು ಹೊಸ ಇನ್ವೆಸ್ಟಿಗೇಷನ್ ಹೇಳೋದು ಸರಿ ಇರಲ್ಲ. ಹಾಗಾಗಿ ಇನ್ವೆಸ್ಟಿಗೇಷನ್ ಆಗಲಿ. ಆದರೆ SIT ತನಿಖೆ ಆಗ್ಲಿ, ಆದ್ರೆ ಏನು ಕೂಡ ಯಾರ್ದು ತಪ್ಪು, ಈಗೇನು ಆರೋಪ ಬರ್ತಿದೆ ಅವ್ರು ಯಾರು ತಪ್ಪು ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇವರೇ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಇದನ್ನ ಗಮನಿಸಿದಾಗ ಜನರ ಮನಸ್ಸಿನಲ್ಲಿ ಅನುಮಾನ ಬರಲ್ವಾ? ಬಿಜೆಪಿ ಹೆಂಗಿಂಗೆ, ಅದರಲ್ಲೂ ಯಡಿಯೂರಪ್ಪನವರಂತ ಹಿರಿಯರು ಈಗಲೇ ಜಡ್ಜ್ಮೆಂಟ್ ಪಾಸ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಬರಲ್ವಾ? ನಾವು ನೋಡಿ, ಸರ್ಕಾರದಲ್ಲಿದ್ದವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನೋಡಿ ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಹಾಕಿರೋದ್ನೇನು ಅಂದ್ರೆ ಈವನ್ ತನಿಖೆ ನಾವು ಸರ್ಕಾರದಲ್ಲಿರೋರಲ್ಲ ಸ್ಮಿತಾ ಅವರೇ, ನಾವು ಪ್ರತಿಪಕ್ಷದಲ್ಲಿ ಇರೋವಂಥವ್ರು. ಆ ನಂಬಿಕೆ ಏನಿತ್ತು, ಒಂದು ಪುಣ್ಯ ಸ್ಥಳದಲ್ಲಿ ಇರೋಂಥ ಧರ್ಮಾಧಿಕಾರಿಗಳ ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬ ಸುತ್ತಮುತ್ತ ಇರೋಂಥ ವ್ಯಕ್ತಿಗಳ ಮೇಲೆ ಆಪಾದನೆ ಮಾಡ್ತಿರೋಂಥ ನಂಬಿಕೆನಲ್ಲಿ ಹಿರಿಯರಾಗಿರೋಂಥ ಯಡಿಯೂರಪ್ಪನವರು ಅಂತ ತಪ್ಪು ಅವ್ರುಗಳಿಂದ ಆಗಿರಲ್ಲ ಅನ್ನೋಂಥ ಭಾವನೆನಲ್ಲಿ ಹೇಳಿದ್ದಾರೆ ಹೊರತು ತನಿಖೆ ಮಾಡ್ತಿರೋದು ಇವತ್ತು ಸರ್ಕಾರ ಅಧಿಕಾರದಲ್ಲಿರೋರು. ಇವರು ರಾಮೇಶ್ವರಂ ಕೆಫೆನಲ್ಲಿ ಆದಾಗ ಬಾಂಬ್ ಬ್ಲಾಸ್ಟ್ ಆಗಿದಾಗ ಏನು ಹೇಳಿದ್ರು, ಅವರಲ್ಲಿರುವಂಥ ಬಿಸ್ನೆಸ್ ರೈವಲರಿಗಳು ಅಲ್ಲೇನೋ ಇದಾಗಿಲ್ಲ ಅಂಥದ್ದು, ಯಾರು ಭಯೋತ್ಪಾದಕರಲ್ಲ ಅವ್ರು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದವರು ಯಾರು? ಇದೇ ಸರ್ಕಾರದವರು. ಇದೇ ಕುಕ್ಕರ್ ಬಾಂಬ್ ಹೇಳಿದಾಗ್ಲೂ ಏನು ಹೇಳೋರು, ನಮ್ಮ ಬ್ರದರ್ಸ್ಗಳು ಅಂತ ಹೇಳೋರು. ಈ ರೀತಿ ಆಪಾದನೆಗಳನ್ನ ಮುಚ್ಚಾಕೊಳ್ಳುವಂಥದ್ದು ಸರ್ಕಾರದಲ್ಲಿರುವಂಥ ಗೃಹ ಸಚಿವರುಗಳಿಂದ ಹಿಡಿದು ಎಲ್ಲಿ ಟಾಯ್ಲೆಟ್ನಲ್ಲಿ ಪುತ್ತೂರಿನಲ್ಲಿ, ಇನ್ನೊಂದು ಕಡೆ ಅಲ್ಲಿ ಟಾಯ್ಲೆಟು ರೆಕಾರ್ಡಿಂಗು, ಇನ್ನೊಂದು ಒಂದೇ ಅಲ್ಲರಿ, 106 ಕೇಸು. ಯಾರು ಕೊಲೆಗಳಾದಾಗ, ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ್ಲೂ ಇದೇ ಹೇಳೋರು. ಎಲ್ಲ ಪೊಲೀಸ್ ಸ್ಟೇಷನ್ ಸುಟ್ಟಾದಾಗ್ಲೂ ಇದೇ ಸರ್ಕಾರದವರು ಇವ್ರನ್ನ ಮುಚ್ಚಾಕುವಂಥ ಕೆಲಸಗಳು ಮಾಡೋವಂಥವ್ರು. ನಾವು ಈಗಲ್ಲ, ನಾವು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಕಾನೂನಿಗಾಗಿ ತಲೆ ತಗ್ಸೋಂಥವ್ರು, ಗೌರವಿಸೋಂಥವ್ರು ಯಾರೇ ಇರಲಿ, ಏನೇ ಇರಲಿ, ಲಾ ಆಫ್ ದ ಲ್ಯಾಂಡ್ ಈಸ್ ಎಬೋ ಎವ್ರಿಬಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವೇನು ಸರ್ಕಾರದಲ್ಲಿ ಇರೋರಲ್ಲ. ಆದರೆ ಇವ್ರು ಸರ್ಕಾರದಲ್ಲಿದ್ದವರು ಇವರೇ ಜಡ್ಜ್ಮೆಂಟು ತನಿಖೆ ಆಗೋ ಮುಂಚೆನೇ ಹೇಳ್ತಿದ್ದವ್ರು ಯಾರು? ಇವರೇ. ನಿಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು. ನೀವೇ ರಿಪ್ಲೈ ಮಾಡಿ ಅವ್ರ ಹೇಳಿಕೆಗಳನ್ನ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಇವ್ರ ಹೇಳಿಕೆಗಳನ್ನೆಲ್ಲ ದಯವಿಟ್ಟು ನೀವು ಪ್ಲೇ ಮಾಡಿ. ನಮ್ದು ನೀವು ಹೇಳೋದಕ್ಕಿಂತ ಅವ್ರ ಸ್ಟೇಟ್ಮೆಂಟ್ಗಳು ಪ್ಲೇ ಮಾಡಿ. ನಮ್ಮಲ್ಲಿ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ನಾವು ಯಾವತ್ತಿಂತ ಹೇಳಿಕೆ ಕೊಟ್ಟಿದ್ರೆ ನೀವು ಹೇಳಿ. ರೈಟ್. ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ನಾರಾಯಣ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಮಾತುಗಳು. ಬಿಜೆಪಿ ಪಕ್ಷಕ್ಕಾಗಲಿ ವೈಯಕ್ತಿಕವಾಗಿ ತಮಗಾಗಲಿ SIT ತನಿಖೆ ಬಗ್ಗೆ ಆಕ್ಷೇಪವೇ ಇಲ್ಲ, ಆದರೆ ಸರ್ಕಾರದ ಉದ್ದೇಶದ ಬಗ್ಗೆ ಅನುಮಾನ ಇದೆ. ಈ ಸಂದರ್ಭದಲ್ಲಿ ಯಾಕೆ ಈ ಪ್ರಕರಣಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಿದ್ದಾರೆ? ತಮ್ಮ ಇತರೆ ಹುಳುಕುಗಳನ್ನು ಮುಚ್ಚಾಕೊಳ್ಳೋ ಪ್ರಯತ್ನ ಏನಾದರೂ ಸರ್ಕಾರ ಮಾಡ್ತಿದೆಯಾ? ಹಾಗೆ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಇದೆ. ಈ ವಿಚಾರದಲ್ಲೂ ಕೂಡ ಅಂಥದ್ದೇ ನಿಲುವೇನಾದರೂ ಸರ್ಕಾರ ತಾಳೋ ಪ್ರಯತ್ನ ಮಾಡ್ತಿದ್ಯಾ? ಇದ್ರ ಬಗ್ಗೆ ಆಕ್ಷೇಪಗಳಿದೆಯೇ ಹೊರತು SIT ತನಿಖೆಗಾಗಲಿ ಅದರ ಮೇಲ್ವಿಚಾರಣೆಗಾಗಲಿ ಯಾವುದೇ ರೀತಿ ಆಕ್ಷೇಪ ಬಿಜೆಪಿ ಪಕ್ಷಕ್ಕೆ ಇಲ್ಲ ಅನ್ನೋದು ಹಾಲಿ ಶಾಸಕರು ಮಾಜಿ DCM ಆದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಅಭಿಪ್ರಾಯ. ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.